ಭೇಟಿ ಕೊಟ್ಟಿದ್ರಿ, ಏನ್ ಗಮನಿಸಿದ್ರಿ? ಏನು ಈಗ ಔಟ್ ಪೇಷಂಟ್ ಜನರಿದಾರಲ್ಲ, ಅವರು ಕ್ಯೂನಲ್ಲಿದ್ದರು ಅಡ್ಮಿಷನ್ ಆಗಲಿಕ್ಕೆ. ಅವರೆಲ್ಲರಿಗೂ ಕೆಲವ್ರಿಗೆಲ್ಲ ಮಾತಾಡಿಸ್ದೆ, ಬಟ್ ಅವರೆಲ್ಲ ಹೇಳ್ತಾರೆ ಡಾಕ್ಟರ್ಗಳೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನಮಗೆ ತೊಂದರೆ ಇಲ್ಲ, ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಅದು ಅಲ್ಲಿಗೆ ಹೋಗಿದ್ದೆ. ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಇದೆಯಲ್ಲ, ಅದು ಲಿವರು ಈಗ ಹೊರಗಡೆ ಹೋದ್ರೆ 40 ಲಕ್ಷ 30 ಲಕ್ಷ ಹಿಂಗೆಲ್ಲ ಆಗ್ತದೆ ಅಂತ. ಸೊ ಇಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ. ಸೊ ದಿ ಡಿಮ್ಯಾಂಡ್ ಈಸ್ ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು. ಈಗ 120 ಬೆಡ್ ಇದೆ, ಅದನ್ನ ಬೆಡ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಪೋಸಲ್ ಇದೆ. 300 ಬೆಡ್ ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥದ್ದು ಪ್ರಪೋಸಲ್ ಇದೆ. ಅದನ್ನು ಸರ್ಕಾರ ಪರಿಗಣಿಸುತ್ತೆ. ನಿಮ್ಮ ಕಣ್ಣಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಲಿಲ್ವಾ? ಇಲ್ಲಿ ನೀವು ವಿಸಿಟ್ ಮಾಡುವಂತ ಟೈಮಲ್ಲಿ ಯಾವ ಸಮಸ್ಯೆಗಳು ಕಾಣಲಿಲ್ವಾ? ಜನ ಏನು ಸಮಸ್ಯೆಗಳು ಹೇಳಲಿಲ್ಲ. ಎಲ್ಲ ಪೇಷಂಟ್ಗಳನ್ನೆಲ್ಲ ಮಾತಾಡಿಸ್ತೇನೆ ನಾನು. ಸಮಸ್ಯೆಗಳು ಹೇಳಿದ್ರೆ ಕೂಡಲೇ ಅವರು ಕೆಲವರು ಮಾತ್ರ ಹೊರಗಡೆ ಇದ್ದವರು, ನಾವು ಒಂದಿಬ್ಬರು ಮಾತ್ರ ನಮಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು. ಅವ್ರಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಯಾಕಂದ್ರೆ ನಾವು ಬಂದಾಗ ಇಲ್ಲಿ ತರಾತುರಿಯಾಗಿ ಊಟದ ಮೆನು ಹಾಕ್ತಾ ಇದ್ರು, ನೀವು ಬಂದ್ರಿ ಅಂತಂದು ಡಿಸ್ಪ್ಲೇ ಎಲ್ಲ ಹಾಕ್ತಾ ಇದ್ರು. ಇದು ಸರ್ಪ್ರೈಸ್ ವಿಸಿಟ್, ಯಾರಿಗೂ ಗೊತ್ತಿಲ್ಲ ಬಂದಿರೋದು ಯಾರಿಗೂ ಗೊತ್ತಿಲ್ಲ. ನಾನು ಇನ್ಫ್ಯಾಕ್ಟ್ ಇವತ್ತು ಇದಕ್ಕೆ ಹೋಗ್ಬೇಕಾಗಿತ್ತು, ಕೊಪ್ಪಳಕ್ಕೆ, ಹಟ್ಟಿಗೆ, ರಾಯಚೂರಿಗೆ ಹಟ್ಟಿ ಇದಕ್ಕೆ ಹೋಗ್ಬೇಕಾಯ್ತು. ಮಳೆ ಇದ್ದದ್ರಿಂದ ಅಲ್ಲಿಗೆ ಹೋಗ್ಲಿಲ್ಲ. ನಾನು ಶರಣ್ ಪ್ರಕಾಶ್ ಇಲ್ಲೇ ಬೆಂಗಳೂರಿನಲ್ಲಿ ಇದ್ದದ್ರಿಂದ ನೋಡೋಣಪ್ಪ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ವಿಸಿಟ್ ಮಾಡೋಣ, ಒಂದು ಸರ್ಪ್ರೈಸ್ ವಿಸಿಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ವೈದ್ಯರಿಗೆ ಸಹಾನುಭೂತಿಯಿಂದ ನೋಡ್ಕೋಬೇಕು. ಇದು ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಇರ್ತದೆ. ನೀವು ಸಹನೆಯಿಂದ ಇರಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ಫ್ರೀ ಮಾಡುವಾಗ ಯಾವುದೇ ಕಾರಣಕ್ಕೆ ಅವ್ರ ಹತ್ರ ₹1 ಕೂಡ ತಗೊಳ್ಬಾರ್ದು ಅಂತ ಹೇಳಿದ್ದೀನಿ. ಫ್ರೀ ಅಂತೀರಾ ಸರ್? ಹೊರಗಡೆ ಪಾರ್ಕಿಂಗ್ ದಂಧೆ ಶುರು ಆಗಿದೆ ಸರ್. 1 ಅವರ್ಗೆ ₹20 ಪಾರ್ಕಿಂಗ್ ಸರ್. ಪಾರ್ಕಿಂಗ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅದೇ ಪಾರ್ಕಿಂಗ್, ಹೊರಗಡೆ ಪಾರ್ಕಿಂಗ್ ವ್ಯವಸ್ಥೆ, ಹಾಸ್ಪಿಟಲ್ ಹೊರಗಡೆ ಪಾರ್ಕಿಂಗ್ ಜನ ₹20 ಮಾಡಿದ್ದಾರೆ. ಹೊರಗಡೆ ಪಾರ್ಕಿಂಗಿಗೆ ಪಾರ್ಕ್ ಮಾಡಿ ಬಂದ್ರೆ ಅವ್ರು ಪಾರ್ಕಿಂಗ್ ದುಡ್ಡು ತಗೋತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡೋದು ಸರ್, ಆಸ್ಪತ್ರೆ ಆವರಣದಲ್ಲಿ ಹೊರಗಡೆ. ಅದು ನೋಡ್ತೀನಿ, ನಾನು ನೋಡ್ತೀನಿ. ನನಗೆ ಯಾಕೆ ಪಾರ್ಕಿಂಗ್ನವ್ರು ಯಾರು ಹೇಳಲಿಲ್ಲ ನನಗೆ. ಆಮೇಲೆ ಖಾಸಗಿ ಆಂಬುಲೆನ್ಸ್ ಅವ್ರದ್ದು ದಂಧೆ ನಡೀತಿದೆ. ಸರ್ಕಾರಿ ಆಂಬುಲೆನ್ಸ್ ಗಳು ಸಿಗೋದಿಲ್ಲ. ಅವ್ರು ಹೇಳಿದಷ್ಟು ರೇಟ್ ಮಾತ್ರ ಸರ್ಕಾರಿ ಆಂಬುಲೆನ್ಸ್ ಗಳಿದಾವೆ. 108 ಮಾಡ್ತಾ ಇದ್ದಾರೆ. 108 ಇದೆಯಲ್ಲ, ಆ ಆಂಬುಲೆನ್ಸ್ ಗಳೆಲ್ಲ ಇದಾವೆ. ಯಾವ ಮತ್ತೆ ಫ್ರೀ ಆಗಿ ಆಂಬುಲೆನ್ಸ್ ಅನ್ನು ಉಪಯೋಗಿಸ್ತಾರೆ. ಹಾಸ್ಪಿಟಲ್ಗೂ ಕೂಡ ಹೋಗಿದ್ದೆ, ಟ್ರಾಮಾ ಸೆಂಟರ್ಗೂ ಕೂಡ ಹೋಗಿದ್ದೆ. ಇಲ್ಲಿ ಒಂದು ದಿನಕ್ಕೆ 40ಕ್ಕೂ ಹೆಚ್ಚು ಡೆಲಿವರಿಗಳು ಆಗ್ತವೆ. ಬಟ್ ಎಲ್ಲ ಡೆಲಿವರಿಗಳು ಕೂಡ ಅದು ಇಡೀ ದೇಶದ ಜನ ಮತ್ತೆ ಬೇರೆ ಬೇರೆ ರಾಜ್ಯಗಳ ಜನ ಎಲ್ಲ ಬರ್ತಾರೆ ಇಲ್ಲಿಗೆ. ಸೊ ಅದಕ್ಕೆ ಓವರ್ ಕ್ರೌಡ್ ಇರೋದ್ರಿಂದ ಹೆಚ್ಚು ಮಾಡಬೇಕಾದಂತ ಅಗತ್ಯ ಇದೆ. ಡಾಕ್ಟರ್ಗಳು ಭರ್ತಿ ಮಾಡ್ತೀವಿ. ಡಾಕ್ಟರ್ಗಳು ಈಗ ವಾಣಿ ವಿಲಾಸ ಇದರಲ್ಲಿ ಸಮಸ್ಯೆಗಳು ನೀವ್ ಹೇಳ್ತಾ ಇದ್ದೀರಿ, ಪೇಷಂಟ್ಗಳು ಹೇಳಲಿಲ್ವಲ್ರಿ? ಇಲ್ಲಿ ಬರ್ರಿ, ಪೇಷಂಟ್ ಕೇಳೋಣ ಬರ್ರಿ. ನಿಮ್ಮ ಎದುರಿಗೆ ಕೇಳ್ತೀನಿ ಬರ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.